ಬ್ರೇಕ್ನ ಬಳಿಕ ಮತ್ತೊಮ್ಮೆ ಪಿಯು ಟಾಪರ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಅವಾಗಲೇ ಚರ್ಚೆಯನ್ನ ಮಾಡ್ತಾ ಇದ್ವಿ. ಅಂತೂ ಇಂತೂ ಪಿಯು ರಿಸಲ್ಟ್ ಈಗಾಗಲೇ ಅನೌನ್ಸ್ ಆಗಿದೆ. ಇದರಲ್ಲಿ ಟಾಪ್ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿರುವಂತದ್ದು. ಸೊ ಅವರ ಸಾಧನೆ ಹೇಗೆ ಸಾಧ್ಯ ಆಯಿತು ಅವರ ಬಾಯಿಂದನೇ ತಿಳಿಯೋಣ. ಚಂದನಾ ಪಿ ವಿಜಯ ಕಾಲೇಜು ಕಾಮರ್ಸ್ ನಲ್ಲಿ 585 ಅಂಕವನ್ನ ಪಡೆದಿದ್ದಾರೆ. ಚಂದನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅದೇ ಕಾಲೇಜಿನ ಶಿಲ್ಪಾಜಿ ಕೂಡ 587 ಅಂಕಗಳನ್ನ ಪಡೆದು ಸಾಧನೆ ಮಾಡಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಶಿಲ್ಪಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಜಯ ಕಾಲೇಜಿನ ದೇವಕಿ 531 ಅಂಕಗಳನ್ನ ಪಡೆದು ಅವರು ಕೂಡ ಟಾಪರ್ ಆಗಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ದೇವಕಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಿಂಧೂರ 590 ಅಂಕಗಳನ್ನ ಪಡೆದು ವಿಜಯ ಕಾಲೇಜಿನ ವಿದ್ಯಾರ್ಥಿನಿ ಏನಿದ್ದಾಳೆ ಥರ್ಡ್ ರ್ಯಾಂಕ್ ಅನ್ನ ಪಡೆದಿರುವಂತದ್ದು ಇಡೀ ರಾಜ್ಯಕ್ಕೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಸಿಂಧೂರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದನ, ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು. ಪಿಯು ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂತ ಈಗ ಆಲ್ರೆಡಿ ಅನೌನ್ಸ್ ಆಯ್ತು. ಸಾಕಷ್ಟು ಖುಷಿ ಇದೆ. ಟಾಪರ್ ಆಗಿದೆಯಾ? ಯಾವ ರೀತಿ ಸಾಧನೆ ಆಯ್ತು? ನಾನು ಅವತ್ತಿಂದ ಅವತ್ತು ಏನು ಹಂಗೇನು ಓದ್ತಾ ಇರ್ಲಿಲ್ಲ. ಏನೇನ್ ಟಫ್ ಇತ್ತೋ ಒಂದು 15-20 ನಿಮಿಷದಲ್ಲಿ ಫುಲ್ ರಿವಿಷನ್ ಮಾಡ್ಬಿಡ್ತಾ ಇದ್ದೆ. ಯಾವ್ದೇ ಡೌಟ್ ಇದ್ರು ನೆಕ್ಸ್ಟ್ ಡೇ ಟೀಚರ್ಸ್ ನ ಕೇಳ್ತಿದ್ದೆ. ನನ್ನ ಈ ಸಾಧನೆಗೆ ಮುಖ್ಯ ಕಾರಣ ಅಂದ್ರೆ ನನ್ನ ಟೀಚರ್ಸ್, ನನ್ನ ಫ್ಯಾಕಲ್ಟೀಸ್. ನನ್ ಬೆಸ್ಟ್ ಕಾಲೇಜ್ ನ ಸೆಲೆಕ್ಟ್ ಮಾಡಿದೀನಿ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಏನೇ ಇದ್ರು, ಯಾವುದೇ ಸಮಯ ಆಗಿದ್ರು ಕೂಡ ಹೇಳ್ಕೊಡ್ತಾ ಇದ್ರು. ನನ್ನ ತಂದೆ ತಾಯಿ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ರಾತ್ರಿ ಎದ್ದು ಕೇಳೋದು ಹಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅದಕ್ಕಾಗಿ ಸಾಧನೆ ಅವರು ನಮ್ ತಂದೆ ತಾಯಿ ಮತ್ತು ನನ್ನ ಗುರುಗಳು ಇಬ್ರು ನನ್ ಬೆನ್ನೆಲುಬು ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಟೀಚರ್ಸ್, ಪೇರೆಂಟ್ಸ್ ಸಪೋರ್ಟ್ ಇಂದ ಈ ಒಂದು ಸಾಧನೆ ಸಾಧ್ಯ ಆಗಿದೆ ನಿಮಗೆ ಅಂತ. ಓಕೆ ಶಿಲ್ಪಾ, ನಿಮ್ಗೆ ಯಾವ ರೀತಿ ಸಾಧ್ಯ ಆಯ್ತು? ನಾನು ಕೂಡ ಡೈಲಿ ಬೇಸಿಸ್ ಅಲ್ಲಿ ಓದ್ತಾ ಇರ್ಲಿಲ್ಲ. ನನಗೆ ಟಫ್ ಆಗಿರೋ ಸಬ್ಜೆಕ್ಟ್ಸ್ ನ ಆಗಾಗ ರಿವೈಸ್ ಮಾಡ್ಕೋತಿದ್ದೆ. ಎಕ್ಸಾಮ್ ಟೈಮ್ಸ್ ಅಲ್ಲಿ 1 ವೀಕ್ ಅನ್ನೋ ಹಾಗೆ ಸೀರಿಯಸ್ ಆಗಿ ಕುತ್ಕೊಂಡು ಓದ್ತಿದ್ದೆ. ನಮ್ ಕಾಲೇಜ್ ಬೆಸ್ಟ್ ಕಾಲೇಜ್, ವಿಜಯ ಕಾಲೇಜ್. ಸೊ ಅವ್ರು ತುಂಬಾ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಡೌಟ್ಸ್ ಎಲ್ಲ ಯಾವ ಟೈಮಲ್ಲೂ ಕ್ಲಾರಿಫೈ ಮಾಡ್ತಿದ್ರು. ನನ್ನ ಅಮ್ಮ ರಾತ್ರಿ ಹೊತ್ತು ನಾನು ತುಂಬಾ ನೈಟ್ ಸ್ಟಡಿ ಮಾಡ್ತೀನಿ. ಮಾರ್ನಿಂಗ್ಸ್ ಎಲ್ಲ ಓದಕ್ ಇಷ್ಟ ಪಡಲ್ಲ. ಸೊ ನೈಟ್ ಸ್ಟಡಿ ಟೈಮ್ ಅಲ್ಲಿ ನಂಗೆ ಟೀ ಬೇಕಾಗತ್ತೆ, ಎಲ್ಲ ಬೇಕಾಗತ್ತೆ. ಶಿ ಯೂಸ್ ಟು ಬ್ರಿಂಗ್ ತಗೊಂಬಂದ್ ಕೊಡ್ತಿದ್ರು ನಂಗೆ. ಸೊ ಟೀಚರ್ಸ್ ಮತ್ತೆ ನನ್ನ ಅಮ್ಮನಿಂದ ಟೀಚರ್ಸ್ ಹಾಗೇನೆ ಅಮ್ಮ ತುಂಬಾ ಸಪೋರ್ಟ್ ಇದೆ. ಒಂದು ಸಾಧನೆಗೆ ಅವರೇ ಒಂದು ಸಪೋರ್ಟ್ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದೆಯಾ? ಓಕೆ ದೇವಕಿ, ನಿನಗೆ ಒಂದು ಸಾಧನೆ ಹೇಗೆ ಸಾಧ್ಯ ಆಯ್ತು? ಯಾರೆಲ್ಲ ಸಪೋರ್ಟ್ ಮಾಡಿದ್ರು? ಆಕ್ಚುಲಿ ನನ್ನ ಸಾಧನೆಗೆ ಮೇನ್ ಬ್ಯಾಕ್ ಬೋನ್ ಅಂದ್ರೆ ಮೈ ಪೇರೆಂಟ್ಸ್ ಅಂಡ್ ಮೈ ಲೆಕ್ಚರರ್ಸ್. ದೇ ಆರ್ ಟ್ರೀಟಿಂಗ್ ಎವ್ರಿ ಸ್ಟೂಡೆಂಟ್ಸ್ ಆಸ್ ದೇರ್ ಓನ್ ಚಿಲ್ಡ್ರನ್. ಅಂಡ್ ತುಂಬಾ ನನ್ಗೆ ಖುಷಿ ಆಗ್ತಿದೆ. ನನ್ಗೆ ಈ ತರ ಇಷ್ಟ ನನ್ನ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಬಂದಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಬೆಸ್ಟ್ ಕಾಲೇಜ್ ಚೂಸ್ ಮಾಡಿದೀನಿ. ಆಕ್ಚುಲಿ ಅದನ್ನ ಕಾಲೇಜ್ ಅಂತಾನು ಹೇಳಕ್ಕಾಗಲ್ಲ. ನಮ್ಮ ಮನೇಲಿ ರಿಲೇಷನ್ಸ್ ಹೇಗ್ ಟ್ರೀಟ್ ಮಾಡ್ತಾರೆ ಆ ತರನೇ ಟೀಚರ್ಸ್ ಎಲ್ಲರೂ ಟ್ರೀಟ್ ಮಾಡ್ತಾ ಇದ್ದಾರೆ. ಇವಾಗ್ಲೂ ಏನಂದ್ರೆ ನನ್ನ ಟೀಚರ್ಸ್ ನನ್ ಮುಂದೆ ಇಲ್ಲ ಅಂತ ಅದೊಂದು ವರಿ ಇದೆ ನನ್ಗೆ. ನನ್ನ ಟೀಚರ್ಸ್ ಮುಂದೆ ಇಲ್ಲ, ಅವರು ನಮ್ ಜೊತೆ ಬರ್ಬೇಕಾಗಿತ್ತು ಅಂತ. ನಿಮ್ ಜೊತೆಗಿಲ್ಲ ಈಗ ಅಂತ ಈ ಸಾಧನೆ ಅವ್ರು ಸಾಧ್ಯ ಆಗಿದ್ದಾರೆ ಮಾಡೋದಕ್ಕೆ. ಸೊ ಅವ್ರನ್ನ ತುಂಬಾ ನಮ್ಗೆ ಕಾನ್ಫಿಡೆಂಟ್ ಲೆವೆಲ್ ಕೊಡ್ತಾ ಇದ್ರು. ನಿಮ್ ಕೈಯಲ್ಲಿ ಆಗುತ್ತೆ, ಮಾಡಿ, ನಿಜವಾಗ್ಲೂ ಸಕ್ಸಸ್ ಮಾಡ್ತೀರಾ ನೀವು ಲೈಫ್ ಅಲ್ಲಿ ಅಂದ್ರು. ಅವ್ರ ಈ ಎಲ್ಲಾ ವರ್ಡ್ಸ್ ನನ್ಗೆ ಬಂದ್ಬಿಟ್ಟು ಇಷ್ಟು ಕಾನ್ಫಿಡೆಂಟ್ ಲೆವೆಲ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಲೆಕ್ಚರರ್ಸ್, ಮೋರ್ ಓವರ್ ಮೈ ಪೇರೆಂಟ್ಸ್. ತುಂಬಾ ಟೀಚರ್ಸ್, ಪೇರೆಂಟ್ಸ್ ಸಪೋರ್ಟೆಡ್ ಎಲ್ಲ ಸಾಧನೆಗೂ ಕೂಡ ಸಾಧ್ಯ. ಪೇರೆಂಟ್ಸ್ ಇಲ್ದಿರಾ ನಾವಿಷ್ಟು ಬೆಳೆಯಕ್ಕಾಗಲ್ಲ, ಅವ್ರ ಸಪೋರ್ಟ್ ಇಲ್ದಿರಾ ನಾವಿಷ್ಟು ಬರಕ್ಕಾಗಲ್ಲ. ಹೌದು. ಸಿಂಧೂರ ಥರ್ಡ್ ರ್ಯಾಂಕ್ ಅನ್ನ ಪಡೆದಿದೀಯಾ ಕಾಮರ್ಸ್ ಅಲ್ಲಿ. ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ? ರಾಜ್ಯಕ್ಕೆ ಥರ್ಡ್ ರ್ಯಾಂಕ್ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಯಾವ ರೀತಿ ಹಾರ್ಡ್ ವರ್ಕ್ ಮಾಡಿದೆ? ಹೇಗೆ ಸಾಧ್ಯ ಆಯ್ತು? ಫಸ್ಟ್ ನಾನು ನಮ್ಮ ಲೆಕ್ಚರರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಕಾನ್ಸೆಪ್ಟ್ಸ್ ಆಗಲಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಡೌಟ್ಸ್ ಆಗಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ನೆಕ್ಸ್ಟ್ ನಮ್ಮ ರಿಲೇಟಿವ್ಸ್, ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ, ಎಸ್ಪೆಷಲಿ ನನ್ನ ರಿಲೇಟಿವ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ನಂಗೆ. ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ಸ್ಟಡೀಸ್ ಅಂದ್ರೆ ನಾನು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಿರಲಿಲ್ಲ, ಬಟ್ ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದೆ, ಸಬ್ಜೆಕ್ಟ್ ನ ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದೆ. ಸೊ ಹಾಗಾಗಿ ಸಾಧ್ಯ ಆಯ್ತು. ಒಟ್ನಲ್ಲಿ ಇಲ್ಲಿ ಟೀಚರ್ಸ್, ಪೇರೆಂಟ್ಸ್ ಇಲ್ಲದೆ ಏನು ಕೂಡ ಮಾಡಕ್ಕಾಗಲ್ಲ. ಈ ಒಂದು ಸಾಧನೆಗೆ ಅವರೇ ಮುಖ್ಯ ಕಾರಣ ಅಂತ ನೀವು 4 ಜನ ಕೂಡ ಹೇಳ್ತಾ ಇದ್ದೀರಿ. ಅಲ್ಲೊಂದ್ ಕಡೆ ಅಚೀವ್ ಮಾಡೋದಕ್ಕೆ ನಿಜಕ್ಕೂ ಅವ್ರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಚಂದನ, ಎಕ್ಸಾಮ್ ಬರ್ದಾಗ ಅನ್ಕೊಂಡಿದ್ದೆ ಇದು ಎಕ್ಸ್ಪೆಕ್ಟೆಡ್ ನಿಂದು ರಿಸಲ್ಟ್ ಅಂತ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ 97% ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಂತು, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಂತು. ಬಟ್ ಈ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೋಟಾ ಅದು ಇದು ಗೊಂದಲಗಳಿತ್ತು. ಎಲ್ಲೊಂದ್ ಕಡೆ ಟೆನ್ಷನ್ ಇತ್ತು ಅಲ್ವಾ? ಏನಾಗುತ್ತೆ ರಿಸಲ್ಟ್, ಏನ್ ಬರುತ್ತೋ? ನಾವೆಲ್ಲ ಚೆನ್ನಾಗಿ ಬರ್ತಿರ್ತೀವಿ, ಬಟ್ ಎಲ್ಲೊಂದ್ ಕಡೆ ಡೌಟ್ ಇದ್ದೇ ಇರುತ್ತೆ. ಟೆನ್ಷನ್ ಇತ್ತು. ರಿವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಟೆನ್ಷನ್ ಇತ್ತು. ಬಟ್ ಒಂದ್ ಕಡೆ ಕಾನ್ಫಿಡೆನ್ಸ್ ಇತ್ತು ನನ್ಗೆ 97% ಬರುತ್ತೆ ಅಂತ. ಸೊ
ಸೊ ಅನ್ಕೊಂಡಿದ್ ರಿಸಲ್ಟ್ ನಿನ್ ಕೈ ಸೇರಿದೆ, ಈಗ ಖುಷಿ ಆಗಿದ್ದೀಯ, ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ, ಅನ್ಕೊಂಡಿದ್ ರಿಸಲ್ಟ್ ಇದೆ. ಓಕೆ ಶಿಲ್ಪಾ, ನೀನ್ ಯಾವ ರೀತಿ ಅನ್ಕೊಂಡಿದ್ದೆ ರಿಸಲ್ಟ್? ಎಕ್ಸಾಮ್ ಬರದ ತಕ್ಷಣ ಹಿಂಗೆ ಅಂತ ರಿಸಲ್ಟ್ ಅನ್ಕೊಂಡ್ಬಿಟ್ಟಿದ್ದೆ ಹೇಗೆ? ಎಕ್ಸಾಮ್ ಬರ್ದ ಟೈಮಲ್ಲಿ ಕಾನ್ಫಿಡೆನ್ಸ್ ಇತ್ತು. ರಿಸಲ್ಟ್ ಹತ್ತತ್ರ ಬರ್ತಿರ್ಬೇಕಾದ್ರೆ ಲೈಕ್ ಎಲ್ಲ ಲೈಕ್ ಏನೇನೋ ಆಯ್ತಲ್ಲ, ಅದೆಲ್ಲ ನೋಡಿ ಹೆಂಗಾಗತ್ತೋ ಏನೋ ಅಂತ ಭಯ ಪಡ್ತಿದ್ದೆ. ರಿಸಲ್ಟ್ ಬಂದ್ಮೇಲೆ ಬಟ್ ಅನ್ಕೊಂಡಿದ್ದೆ ಕರೆಕ್ಟ್ ಆಗಿ, ಎಕ್ಸ್ಪೆಕ್ಟ್ ಏನು ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಮಾರ್ಕ್ಸ್ ಅಲ್ಲಿ, +2 or 3. ಜಾಸ್ತಿ ಬಂದಿದೆ ಕಡಿಮೆ ಬಂದಿದೆ, ಪ್ಲಸ್ ಆರ್ ಮೈನಸ್ ಅಂದ್ರೆ ಪ್ಲಸ್ ಆರ್ ಮೈನಸ್. ಒಟ್ಟಿನಲ್ಲಿ ಹಿಂದೆ ಮುಂದೆ ಅನ್ಕೊಂಡಿದ್ದೆ, ಅದರಲ್ಲಿ ಮಿಡಲ್ ಬಂದಿದೆ. 98 ಅನ್ಕೊಂಡಿದ್ದೆ, ಫೈನ್. ಬಟ್ ಪರವಾಗಿಲ್ಲ. ಓಕೆ ದೇವಕಿ, ನೀನ್ ಅನ್ಕೊಂಡಿದ್ದ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಅನ್ಕೊಂಡಿದ್ದೆ? ವಾಟ್ ಎವರ್ ಐ ಎಕ್ಸ್ಪೆಕ್ಟೆಡ್ ಇಟ್ ಕೇಮ್, ಬಟ್ ಐ ವಾಸ್ ಟ್ರೈಂಗ್ ಫಾರ್ ಮೋರ್ ದಿ ಬೆಸ್ಟ್. ಇದಕ್ಕಿಂತಲೂ ಇನ್ನ ಜಾಸ್ತಿ ಬರಬಹುದಿತ್ತು ಅಂತ ಎಕ್ಸೆಪ್ಟ್ ಮಾಡಿದ್ದೆ. ಬರ್ಬೋದಿತ್ತು ಅಂತ ಇತ್ತು, ಅಷ್ಟೇ ನಂಗೆ ಬಂದಿದೆ ಸರ್. ರಿವ್ಯಾಲ್ಯೂಷನ್ ಹಾಕೋ ಐಡಿಯಾಸ್ ಏನಾದ್ರು ಇದೆಯಾ? ನೋ ಐಡಿಯಾಸ್ ಅಬೌಟ್ ದಟ್. ಓಕೆ ಸಿಂಧೂರ, ಅನ್ಕೊಂಡಿದ್ದ ಇದೇ ರಿಸಲ್ಟ್, ಅದು ಕೂಡ ರಾಜ್ಯಕ್ಕೆ 3rd ರ್ಯಾಂಕ್ ಬರಬಹುದು ಅಂತ ಅನ್ಕೊಂಡಿದ್ದ? ರ್ಯಾಂಕ್ ಅನ್ಕೊಂಡಿರ್ಲಿಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡಿದೆ 97-98% ಬರುತ್ತೆ ಅಂತ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೈ ಸೇರಿದೆ. ಎಲ್ಲೊಂದ್ ಕಡೆ ಭಯ ಇರುತ್ತೆ, ರಿಸಲ್ಟ್ ನಾವ್ ಅನ್ಕೊಂಡಂಗ್ ಬರುತ್ತಾ ಇಲ್ಲ, ಕೈ ಸೇರುತ್ತಾ ಇಲ್ಲ. ಎಲ್ಲೊಂದ್ ಕಡೆ ಮಾರ್ಕ್ಸ್ ಕಳ್ಕೊಂಡಿರ್ತೀವಿ, ಯಾಕೆ ಹಿಂಗಾಯ್ತು, ಕರೆಕ್ಟ್ ಆಗಿ ಬರ್ತಿರ್ತೀವಿ, ಆದ್ರೂ ಯಾಕೆ ಮಾರ್ಕ್ಸ್ ನ ತೆಗೆದ್ರು ಅನ್ನೋ ಡೌಟ್ಸ್ ಇರುತ್ತೆ. ಯಾರಿಗೂ ಕೂಡ ಆ ಸಮಸ್ಯೆ ಕಾಡಿಲ್ಲ ಅಂತ ನಾನು ಅನ್ಕೋತೀನಿ ಅಲ್ವಾ? ಓಕೆ, ಮುಂದಿನ ಆಸೆ ಏನು ಅಂತ ತಿಳ್ಕೊಬೋದಾ ಚಂದನ? ಅಂತೂ ಇಂತೂ PU ರಿಸಲ್ಟ್ ಬಂತು, ಬಟ್ ರಿಸಲ್ಟ್ ಬರುವಾಗ ಒಂಥರ ಟೆನ್ಷನ್ ಇರುತ್ತೆ, ಬಂದಾದ್ಮೇಲೆ ನೆಕ್ಸ್ಟ್ ಏನು ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಸೊ ಏನು? ಇಲ್ಲ, ನಾನು ಸ್ಕೂಲಿಂದಾನು ನಾನು CA ಆಗ್ಬೇಕು ಅಂತಾನೆ ನಾನು ಕಾಮರ್ಸ್ ತಗೊಂಡಿದ್ದು. ಸೊ ಅದೇ ನನ್ನ ಗುರಿ, ಮುಖ್ಯ ಗುರಿ ಅಂದ್ರೆ CA, ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂತ. ಓಕೆ ಶಿಲ್ಪಾ, ನೀನ್ ಏನಂತ ಅನ್ಕೊಂಡಿದೀಯಾ? ನಾನು ಚಾರ್ಟೆಡ್ ಅಕೌಂಟೆನ್ಸಿ ಮಾಡೋಣ ಅಂತದೀನಿ. ಲೈಕ್ ಐ ಮೀನ್ ನಾನು ಮಾಡ್ತಾ ಇದ್ದೀನಿ, ಹಾಗೆ BCom ಮಾಡ್ಕೊಳ್ತೀನಿ ಈಗ. BCom ಮಾಡ್ಕೊಳ್ಳೋಣ ಅಂತ ಅಲ್ಲ, ಈಗ ಚಿಕ್ಕ ವಯಸ್ಸಿನಿಂದಲೂ ಒಂದು ಏಮ್ ಅಂತ ಇರುತ್ತೆ, ಇದನ್ನ ಅಚೀವ್ ಮಾಡ್ಲೇಬೇಕು ಅಂತ. ಕೆಲವೊಬ್ರು ರಿಸಲ್ಟ್ ಬರ್ಲಿ ನೋಡೋಣ, ರಿಸಲ್ಟ್ ಮೇಲೆ ಡಿಪೆಂಡ್ ಆಗ್ಬಿಡೋಣ ಅಂತ. ಬಟ್ ಯಾವ ರೀತಿ ಇತ್ತು? ಇಲ್ಲ, ನಾನು ರಿಸಲ್ಟ್ ಮೇಲೆ ಡಿಪೆಂಡೆಂಟ್ ಇರಲಿಲ್ಲ. ಲೈಕ್ ಕಾಮರ್ಸ್ ಫೀಲ್ಡ್ ಬಂದಾಗ್ಲೇ ನಾನು ಚಾರ್ಟೆಡ್ ಅಕೌಂಟೆನ್ಸಿನೇ ಮಾಡ್ಬೇಕಂತ ಏಮ್ ಮಾಡಿದ್ದೆ, ಚಾರ್ಟೆಡ್ ಅಕೌಂಟೆನ್ಸಿನೇ ಮಾಡ್ತೇವೆ. ಖಂಡಿತ ಅನ್ಕೊಂಡು ರಿಸಲ್ಟ್ ಕೈ ಸೇರಿದೆ, ನೀ ಅನ್ಕೊಂಡಿದ್ದು ಕೂಡ ಆದಷ್ಟು ಬೇಗ ಈಡೇರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಓಕೆ ದೇವಕಿ, ಏನ್ ಆಗ್ಬೇಕು ಅಂತ ಆಸೆ? CS ಮಾಡಬೇಕು ಅಂತ ತುಂಬಾ ಆಸೆ ಚಿಕ್ಕ ವಯಸ್ಸಿಂದ ನಾನು. ಸೊ BCom ಮಾಡ್ಕೊಂಡು ಜೊತೆಗೆ ಅಡಿಷನಲ್ ಆಗಿ CS ಮಾಡೋಣ ಅಂತ ಇದೆ. CS ಮಾಡೋಣ ಅಂತ. ಓಕೆ ಸಿಂಧೂರ? ನಾನು ಕೂಡ ನನಗೆ 5th 6th ಸ್ಟ್ಯಾಂಡರ್ಡ್ ಇಂದಾನೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಆಸೆ. ನಮ್ಮ ಮಾವ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ್ರು ಚಾರ್ಟರ್ಡ್ ಅಕೌಂಟೆಂಟ್. ಸೊ ಎಲ್ಲ ರಿಲೇಟಿವ್ಸ್ ಕೂಡ ಹೇಳ್ತಾರೆ ಯು ಕ್ಯಾನ್ ಡೂ ಇಟ್, ಮಾಡು ಎಲ್ಲರೂ ಕಷ್ಟ ಅಂತಾರಲ್ವಾ. ಸೊ ರಿಲೇಟಿವ್ಸ್ ನನ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ನಮ್ಮ ಅಪ್ಪ ಸೈಡ್ ಅಮ್ಮ ಸೈಡ್ ಎಲ್ಲಾರು. ಸೊ ಹಾಗಾಗಿ ನಾನು BCom ಜೊತೆ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ಬೇಕು. ಖಂಡಿತ ಇಷ್ಟು ಸಾಧನೆ ಮಾಡಿದವ್ರಿಗೆ ಇನ್ನು ಮುಂದೆ ಆಗುವಂತಹ ಸಾಧನೆ ಮಾಡೋದೇನು ದೊಡ್ಡದಲ್ಲ ಅಂತ ನಾನು ಅನ್ಕೋತೀನಿ. ಓಕೆ ಚಂದನ, ಯಾವ ರೀತಿ ಟೈಮ್ ಟೇಬಲ್ ನ ಮೇಂಟೈನ್ ಮಾಡ್ತಾ ಇದ್ದೆ? ಯಾಕಂದ್ರೆ ಕಾಲೇಜು ಅದರಿಂದ ಬಂದ್ಮೇಲೆ ಸುಸ್ತು ಅಥವಾ ಹೋಮ್ವರ್ಕ್ ಮಾಡೋದಿರ್ಬೋದು, ಓದೋದಿರ್ಬೋದು, ಅರ್ಥ ಆಗದೆ ಇರೋದನ್ನ ಎಕ್ಸ್ಟ್ರಾ ಅವರ್ ಅಲ್ಲಿ ನಾವು ಕವರ್ ಮಾಡೋದಿರ್ಬೋದು, ಸಾಕಷ್ಟು ಟೈಮ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಟೈಮ್ ಟೇಬಲ್ ಯಾವ ರೀತಿ ಇತ್ತು? ಅದು ಟೈಮ್ ಟೇಬಲ್ ಅಂತ ನಾನು ಯಾವ್ದು ಇಟ್ಕೊಂಡಿರ್ಲಿಲ್ಲ. ಅವತ್ತಿಂದು ಏನಿದೆಯೋ ಒಂದ್ ಅರ್ಧ ಗಂಟೆಲಿ ರಿವೈಸ್ ಮಾಡ್ಬಿಡ್ತಾ ಇದ್ದೆ. ಏನೇ ಡೌಟ್ಸ್ ಇದ್ರು ನೆಕ್ಸ್ಟ್ ಡೇನೆ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತಾ ಇದ್ದೆ, ಒಂದ್ ಸ್ಟಾರ್ ಮಾರ್ಕ್ ಹಾಕಿ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತಿದ್ದೆ. ಟೀಚರ್ಸ್ ಅಂತೂ ತುಂಬಾನೇ ಹೆಲ್ಪ್ ಮಾಡಿದ್ರು, ಅವರೇ ಕಾನ್ಫಿಡೆನ್ಸ್ ಕೊಟ್ರು ನಮ್ಗೆ, ನಿಮ್ ಕೈಯಲ್ಲಿ ಆಗತ್ತೆ, ರ್ಯಾಂಕ್ ಬರುತ್ತೆ ನಿಮ್ಗೆ, ಸ್ಟೇಟ್ಗೆ ಟ್ರೈ ಮಾಡಿ ಅಂತ. ಲಾಸ್ಟ್ ಇನ್ 1 ಮಂತ್ ಇದೆ ಅನ್ಬೇಕಾದ್ರೆ ನಾನು ಸರಿಯಾಗಿ ಪ್ರಿಪೇರ್ ಆದೆ, ಒಂದು 5 to 6 hours ಡೈಲಿ ಸ್ಟಡಿ ಮಾಡಿದೆ. ಸೊ ಹಾಗಾಗಿ ಏನೇ ಡೌಟ್ಸ್ ಇದ್ರು ಆಗಿಂದ ಆಗ ಕ್ಲಿಯರ್ ಮಾಡ್ಕೊಳ್ಳೋದು, ಏನೋ ಟೈಮ್ ಟೇಬಲ್ ಅಂತ ಏನಿಲ್ಲ, ಎಷ್ಟಾಗುತ್ತೋ ಅಷ್ಟು ಓದೋದು. ಅಥವಾ ಎಕ್ಸಾಮ್ ಹತ್ರ ಬಂದಾಗ ತುಂಬಾ ಹಾರ್ಡ್ ವರ್ಕ್ ಮಾಡೋದು ಇರ್ಬೋದು, ಅದು ಎಲ್ಲೋ ಒಂದ್ ಕಡೆ ಸಾಧನೆಗೆ ಸಾಧ್ಯ ಅಂತ ಹೇಳ್ತೀಯಾ? ಓಕೆ ಶಿಲ್ಪಾ, ನೀನ್ ಯಾವ ರೀತಿ ಟೈಮ್ ಟೇಬಲ್ ನ ಮೇಂಟೈನ್ ಮಾಡ್ತಾ ಇದ್ದೆ? ಅಂದ್ರೆ ಇಷ್ಟ ಅವರ್ ಕಾಲೇಜು ಬಂದ ತಕ್ಷಣ ಇಷ್ಟ ಅವರ್ ಓದೋದು, ಊಟಕ್ಕೆ ತಿಂಡಿಗೆ ಅಂತ ಒಂದಷ್ಟು ಟೈಮ್ ಟೇಬಲ್ ನ ಮಾಡಿರ್ತಾರೆ ಸ್ಟೂಡೆಂಟ್ಸ್. ಶುರುನಲ್ಲಿ ಏನು ಟೈಮ್ ಟೇಬಲ್ ಮಾಡ್ಕೊಂಡಿರ್ಲಿಲ್ಲ. ಎಕ್ಸಾಮ್ ಹತ್ರ 1 month 1.5 month ಅಂದಾಗ ಈ ಟಾಪಿಕ್ಸ್ ಈ ವೀಕಲ್ಲಿ ಮುಗ್ದೋಗ್ಬೇಕು ಆ ತರ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೆ. ಡೌಟ್ಸ್ ಬಂದಾಗ ಪ್ರಿಪರೇಟರಿ ಎಲ್ಲ ಆದ್ಮೇಲೆ ಹೋಗಿ ಟೀಚರ್ಸ್ ನ ಕೇಳ್ತಿದ್ದೆ, ಕ್ಲಾರಿಫೈ ಮಾಡ್ಕೊತಿದ್ದೆ. ಅಲ್ಲ, ಎಲ್ಲೊಂದ್ ಕಡೆ ಮಕ್ಕಳು ಅನ್ಕೋತಾ ಇರ್ತಾರೆ ಟೈಮ್ ಟೇಬಲ್ ಮಾಡಿರ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರಂತೆ. ಬಟ್ ನಿಮ್ಮ ಮಾತು ಕೇಳಿದ್ರೆ ಎಲ್ಲೊಂದ್ ಕಡೆ ಕೂಲ್ ಆಗಿ ಎಕ್ಸಾಮ್ ನ ಅಟೆಂಡ್ ಮಾಡಿದೀರಾ, ಎಲ್ಲ ಮೆಂಟಲಿ ಒಂದ್ ಸ್ವಲ್ಪ ಫ್ರೀ ಆಗಿ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಬರೆಯೋದಿದೆಯಲ್ಲ, ಅದೆಲ್ಲ ಸಾಧನೆಗೆ ಆಗುತ್ತೆ ಅಂತ. ಓಕೆ ದೇವಕಿ, ನೀನೇ ಯಾವ ರೀತಿ ಟೈಮ್ ಟೇಬಲ್ ಮೇಂಟೈನ್ ಮಾಡ್ತಿದ್ರಾ? ಹೇಗೆ? ನಿಜವಾಗ್ಲೂ ಇಲ್ಲ, ಖಂಡಿತ ಟೈಮ್ ಟೇಬಲ್ ಬಗ್ಗೆ ಡಿಪೆಂಡೇ ಮಾಡ್ತಾ ಇಲ್ಲ ನಾನು. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಬುಕ್ಸ್ ಐತಿ ಓದ್ತಾ ಇಲ್ಲ. ಆಕ್ಚುಲಿ ನಾನು ಕಾಲೇಜಿಂದ ಬಂದ್ಮೇಲೆ ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಸೊ ಟ್ಯೂಷನ್ಸ್ 8 o'clock ಟ್ಯೂಷನ್ಸ್ ಎಲ್ಲ ಮುಗಿಸ್ತೀನಿ. ಸೊ 9 o'clock to 12 o'clock ತನಕ ಸ್ಟಡಿ ಮಾಡ್ತೀನಿ. ಬಟ್ ಎಕ್ಸಾಮ್ಸ್ ಹತ್ರ ಬಂದಾಗ ಮಾತ್ರನೇ ಬುಕ್ಸ್ ಮುಟ್ತಾ ಇದ್ದಿದ್ದು. ಮಿಕ್ಕಿದೆಲ್ಲ ಕಾನ್ಸೆಪ್ಟ್ಸ್ ಕ್ಲಾಸಲ್ಲಿ ಲೆಕ್ಚರರ್ಸ್ ಏನ್ ಹೇಳ್ತಾರೆ ಕಾನ್ಸಂಟ್ರೇಷನ್ ಇಂದ ಇದ್ ಮಾಡಿ
ಕರೆಕ್ಟಾಗಿ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ. ಎಕ್ಸ್ಟ್ರಾ ವರ್ಕ್ ಗಿಂತಲೂ ಏನ್ ಕೇಳ್ತೀವೋ ಏನ್ ಅರ್ಥ ಮಾಡ್ಕೊಳ್ತೀವೋ ಅದಷ್ಟೇ ಸಾಕು. ಒಂದು ಎಕ್ಸಾಮ್ ನ ಬರೀಬೇಕಂದ್ರೆ ಅರ್ಥ ಮಾಡ್ಕೊಂಡು ಆಕ್ಚುಲಿ ಮೇನ್ ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ಕಾನ್ಸಂಟ್ರೇಷನ್ ಅಂಡ್ ಇಂಟ್ರೆಸ್ಟ್ ವಾಟ್ ವಿ ಶೋ ಇನ್ ಅವರ್ ಸ್ಟಡೀಸ್. ಖಂಡಿತ. ಸಿಂಧೂರ, ನೀನು 3rd ರ್ಯಾಂಕ್ ಬಂದಿದೀಯಾ. ತುಂಬಾ ಹಾರ್ಡ್ ವರ್ಕ್ ಅಂತ ಎಲ್ಲರೂ ಕೂಡ ಗೆಸ್ ಮಾಡ್ತಾ ಇರೋದೇ, ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾಳೆ ಹಾಗೆ ಹೀಗೆ ಅಂತ. ಯಾವ ರೀತಿ ವರ್ಕ್ ಮಾಡಿದ್ದೆ? ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಲೈಕ್ ನಂಗೆ ಡಿಫಿಕಲ್ಟ್ ಆಗಿರೋ ಸಬ್ಜೆಕ್ಟ್ಸ್ ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಬಟ್ ಇವಾಗ್ಲೂ ಎಲ್ಲೋ ಕಡೆ ಒಂದ್ ಕಡೆ ಲ್ಯಾಂಗ್ವೇಜ್ ನ ಇಗ್ನೋರ್ ಮಾಡಬಾರ್ದಿತ್ತು ಅಂತ ಅನಿಸ್ತು. ಬಟ್ ಇಗ್ನೋರ್ ಏನ್ ಮಾಡಿಲ್ಲ, ನಾನು ಎಫರ್ಟ್ಸ್ ಹಾಕಿದೀನಿ. ಬಟ್ ಸ್ಟಿಲ್ ನಾನು ಅಂದ್ರೆ ಓವರ್ ಕಾನ್ಫಿಡೆಂಟ್ ಲ್ಯಾಂಗ್ವೇಜ್ ಎಲ್ಲ ಮಾಡ್ಬೋದು? ಇಲ್ಲ, ಹಂಗಲ್ಲ. ಲೈಕ್ ಬರಿಬಹುದು ಅಂತ. ಅಲ್ಲ, ಕನ್ನಡಿಗರಿಗೆ ಅದು ತುಂಬಾ ಈಸಿ ಕೆಲಸ ಆಗ್ಬಿಡುತ್ತೆ. ಕನ್ನಡ ಇಂಗ್ಲಿಷ್ ಓಕೆ ಫೈನ್ ಮಾಡೋಣ ಬಿಡೋ. ನಮ್ ಸಂಸ್ಕೃತ್ ತಗೊಂಡಿದ್ದೆ ನಾನು. ಸಂಸ್ಕೃತ ನಮ್ ಸರ್ ಎಲ್ಲ ಚೆನ್ನಾಗಿದ್ರು, ಸೊ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಕಮ್ಮಿ ಆಯ್ತು. ಬೇರೆ ಯಾವ ಸಬ್ಜೆಕ್ಟ್ ನಿಮಗೆ ತುಂಬಾ ಡಿಫಿಕಲ್ಟ್ ಅನಿಸ್ತಿತ್ತು? ನನ್ಗೆ ಬಿಗಿನಿಂಗ್ ಅಲ್ಲಿ ಮ್ಯಾಥ್ಸ್ ಅದು ತುಂಬಾ ಹೆಕ್ಟಿಕ್ ಅನಿಸ್ತಾ ಇತ್ತು. ಜಾಸ್ತಿ ಕಾನ್ಸೆಪ್ಟ್ಸ್ ಎಲ್ಲ ಇತ್ತು. ಮ್ಯಾಥ್ಸ್ ಸ್ವಲ್ಪ ಹೆಕ್ಟಿಕ್ ಅನಿಸ್ತಿತ್ತು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಟ್ಯಾಕಲ್ ಮಾಡಿದೆ. ಅಂದ್ರೆ ಡಿಫಿಕಲ್ಟ್ ಸಬ್ಜೆಕ್ಟ್ ಗೆ ಇಂತಿಷ್ಟು ಸಮಯ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಅದನ್ನು ಕೂಡ ಎಷ್ಟೋ ಮಕ್ಕಳು ಅನ್ಕೊಂಡಿರ್ತಾರೆ ಡಿಫಿಕಲ್ಟ್ ಸಬ್ಜೆಕ್ಟ್ ಅಯ್ಯೋ ಓದೋದ್ ಬೇಡಪ್ಪ, ಪಾಸ್ ಆದ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ ಅಲ್ವಾ? ಸೊ ಹಾಗೆ ಮಾಡಬಾರ್ದು, ಜಾಸ್ತಿ ವರ್ಕ್ ಮಾಡ್ಬೇಕಾದ್ರೆ. ಜಾಸ್ತಿ ವರ್ಕ್ ಮಾಡ್ಬೇಕು. ದೇವಕ್ಕೆ ನಿಂಗೆ ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ಸಿದ್ ಯಾವ್ದು? ನಮ್ಗೆ ಅಕೌಂಟೆನ್ಸಿ ತುಂಬಾ ಕಷ್ಟ ಅನಿಸ್ತು. ಬಟ್ ಅದ್ರಲ್ಲಿ ಎಷ್ಟು ಸ್ಕೋರ್ ಬಂದಿದೆ? 90 ಬಂತು. 90 ತುಂಬಾ ಟಫ್ ಅನ್ಕೊಂಡಿರೋ, ಡಿಫಿಕಲ್ಟ್ ಅನ್ಸ್ಕೊಂಡಿರೋ ಸಬ್ಜೆಕ್ಟ್ ರೆಗ್ಯುಲರ್ ಪ್ರಾಕ್ಟೀಸಸ್, ಸೊ ಐ ಸ್ಕೋರ್ ದಟ್ ಮಚ್. ನೀನು ಕೂಡ ಎಕ್ಸ್ಟ್ರಾ ಟೈಮ್ ಏನಾದ್ರೂ ಆ ಒಂದು ಸಬ್ಜೆಕ್ಟ್ ಎತ್ತಿ ಇಡ್ತಿದ್ದ ಹೇಗೆ? ನೆವರ್. ಇಲ್ಲ, ಇದ್ರ ತರ ಕಾಮನ್ ಆಗಿ ಸ್ಟಡಿ ಮಾಡ್ತಾ ಇದ್ದೆ. ಕಾಮನ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗೂ ಹೇಗೆ ಸ್ಟಡಿ ಮಾಡ್ತಾ ಇದ್ದೆ ಅದೇ ತರನೇ ಅದಕ್ಕೆ ಅಕೌಂಟ್ಸ್ಗೂ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಖಂಡಿತ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು PU ಟಾಪರ್ಸ್. ಇವತ್ತು PU ಫಲಿತಾಂಶ ಪ್ರಕಟ ಆಗಿರುವಂತದ್ದು. ಹಾಗಾಗಿ ಟಾಪ್ ಸ್ಟೂಡೆಂಟ್ಸ್ ಕೂಡ ನನ್ನ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.